ಅತ್ತೆ ಅತ್ತೆ ಬಾಮ ಸಂಗೀತ ಆಯ್ತಾ ನಮ್ಮ ಕೆಲಸ ಎಲ್ಲ? ಹ್ಞೂ ಅತ್ತೆ. ಬಬ್ಲು ಹೇಳುತ್ತೆ ಎಲ್ಲ ಆಟ ಆಡಿ ಆಡಿ ಇವಾಗ ಮಲ್ಕೊಂಡವ್ರಮ್ಮ. ಆಮೇಲೆ ಎತ್ಕೊಂಬರೋಣ ನಾನು ಅಂತ ಮಲಗಿಸಿ ನಿಮ್ಮ ಮಗುನ ಇಲ್ಲೇ ಇರ್ಲಿ ಬಿಡಮ್ಮ. ಆಮೇಲೆ ಎದ್ಮೇಲೆ ನಾನು ಎತ್ಕೊಂಬತ್ತೀನಿ. ನೀವು ಅಮ್ಮನೇನ ಫೋನ್ ಮಾಡಿದ್ಲಮ್ಮ? ಇಲ್ಲ ಅತ್ತೆ ಮಾಡಿಲ್ಲ. ನಿಮ್ಗೇನೇನು ಮಾಡಿದ್ರಾ? ಇಲ್ಲಮ್ಮ ಮಾಡೇ ಇಲ್ಲ, ನಂಗೆ ಫೋನ ಮಾಡಿಲ್ಲ. ಕೂತ್ಕಮ್ಮ, ಕಾಪಿ ಇಟ್ಕೊಂಬತ್ತೀನಿ. ಕಾಪಿ ಕುಡ್ಬಿಟ್ಟು ಹೋಗ್ಯಾ. ಮಿಷಿನ್ಗೆ ಹೋಗ್ಬೇಕಾಗಿತ್ತು, ಅಕ್ಕಿ ರಾಗಿ ಎಲ್ಲ ಹಾಕ್ಸ್ಕೊಂಬರ್ಬೇಕಾಗಿತ್ತು. ಅದಕ್ಕೆ ರೇಖಾ ನಂಗೆ ಕಳ್ಸ್ಕೊಡ್ತೀರಿ ಅನ್ನೋ ಜೊತೆಗ ಅಂತ ಬಂದೆ ಅತ್ತೆ. ಅಯ್ಯ ನಾನೇ ಬರ್ತೀನಿ ನಡಿಯಮ್ಮ, ಹಾಕ್ಸ್ಕೊಂಬರೋಣ ಇಬ್ರು ಹೋಗಿ. ನಂಗೂ ಮನೆ ಕೂತು ಕೂತು ಬೇಜಾರ. ಅವ್ರೇನೋ ಮಕ್ಕಳ ಜೊತೆ ಆಟ ಆಡ್ತಾವ್ರೆ, ಎಲ್ಲ ನಡ್ಕೊಂಡ್ಲೆ. ನಡಿ ನಾನು ನೀನು ಹೋಗೋಣ. ಅಯ್ಯ ನಿಮ್ಗೆ ಯಾಕತ್ತೆ ಬಾಧೆ? ರೇಖನ್ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ರೀ. ರಾಗಿ ಏನೋ ಜಾಸ್ತಿ ಅವೆ, ಅಕ್ಕಿ ಕಮ್ಮಿ ಅವೆ, ಎತ್ಕೊಂಡಾಗ ಹಾಕ್ಸ್ಕೊಂಬರ್ತೀನಿ ನಾವು. ಅಯ್ಯ ಪರವಾಗಿಲ್ಲ ನಡಿಯಮ್ಮ, ಏನ್ ನಮ್ಮನೆ ಮಗುಗ್ ನಾವು ಸಹಾಯ ಮಾಡಕ್ಕೇನಂತೆ. ನಡಿ ಹೋಗೋಣ, ನಾನೇ ಬರ್ತೀನಿ. ಅತ್ತಿಗೆ ಬಬ್ಲೂನ್ ಕರ್ಕೊಂಡು ಹೋಗಿ ಬಂದ್ರಿನಾ? ಇಲ್ಲ ಕವಿತಾ, ಅದೇ ಅಕ್ಕಿನೂ ರಾಗಿ ಒಂದೆರಡು ಇದ್ವು, ಮಿಷಿನ್ ಕರ್ಸ್ಕೊಂಡು ಹೋಗೋಣ ಅಂತ ರೇಖನ್ ಕರ್ಕೊಂಡು ಹೋಗಿ ಬನ್ನಮ್ಮ. ನಾವು ಅಮ್ಮನ್ ಬೇಕಾದ್ರೆ ಕರ್ಕೊಂಡು ಹೋಗೋ ಅತ್ತಿಗೆ. ರೇಖಾ ಎಲ್ಲ ಏನಕ್ಕ? ಹೌದಾ, ರೇಖಾ ಬಂದಿದ್ರೆ ಚೆನ್ನಾಗಿರುತ್ತೆ. ಸವಿತಾ ಜಾನು ಇನ್ಯಾರು ದಿವಸ ಇರ್ತಾರತ್ತೆ? ಇಲ್ಲಮ್ಮ, ಹಿಜಾಪ್ನು ನಾಳೆ ಬಂದು ಕರ್ಕೊಂಡು ಹೋಗ್ತಾರಂತೆ. ಹಂಗೆ ಅದನ್ನು ಮಾತಾಡ್ಸ್ಕೊಂಡು ಹೋಗ್ತಾರಂತೆ. ಓ ಹಂಗಂದ್ರೆ ವಿಜಯ್ ನಾಳೆ ಬರ್ತಾನಾ? ಹ್ಞೂನಮ್ಮ, ನಾಳೆ ಹಿಜಾಪನ್ ಬರ್ತಾನಂತೆ. ನಡಮ್ಮ ಹೋಗೋಣ. ಇನ್ನ ಮಿಷಿನ್ 6 ಗಂಟೆಗೆಲ್ಲ ಬಾಕ್ಲಾಕ್ಬಿಡ್ತಾರೆ. ಇನ್ ಸುಮ್ಮನೆ ಯಾಕ? ಅಲ್ಲ ನಿಮ್ಗೆ ಯಾಕತ್ತೆ ಬಾಧೆ? ರೇಖನ್ ಕಳ್ಸಿರುತ್ತೆ, ಹಂಗೆ ಕರ್ಕೊಂಡೋಗಿ ಹಂಗೆ ಕರ್ಕೊಂಬತ್ತೀನಿ. ಏನು ಹೊರಗಡೆ ಹೋಗ್ಬಾರ್ದು ಅಂತ ದಿಗ್ಲು ಬೀಳ್ತಾ ಇದ್ದೀರಾ? ತಿರ್ಗಿ ಹಂಗೆ ಆತೈತಂತ? ಅಯ್ಯೋ ಹಂಗೇನಿಲ್ಲಮ್ಮ, ಹಂಗೇನಿಲ್ಲ. ಹೆಂಗೋ ಅವಳ ಕೈಲಿ ಆತೈತು ಆಗಲ್ಲ ರಾಗಿ ಅಕ್ಕಿ ಎಲ್ಲ ಎತ್ಕೊಳಕಂತ ಅಷ್ಟೇ. ಅಮ್ಮ ನೀನೇ ಹೋಗ್ಬಿಟ್ಟು ಹೋಗಮ್ಮ, ಹೋಗ್ಬಿಟ್ಟು ಅತ್ತಿಗೆ ಜೊತೆಗೆ ಹಾಕ್ಸ್ಕೊಂಬ ಹೋಗು. ಇನ್ನು ಅತ್ತಿಗೆ ಒಬ್ಳೆ ಹೋಗೋಕು ಬೇಜಾರು, ಅದು ಬೇರೆ ಅಷ್ಟು. ನಡಮ್ಮ ಸಂಗೀತ, ನಡಿ ಹೋಗೋಣ. ಅಯ್ಯೋ ಇನ್ಯಾಕೆ ಬಿಡತ್ತೆ, ನನ್ನ ಕೈಲೂ ಅಷ್ಟು ದೂರ ಹೋಗಕ್ಕಾಗಲ್ಲ. ರಾಗಿ ಎಲ್ಲ ಎತ್ಕೊಂಡು ಇವ್ರೇನ ಆ ಕಡೆಗೆ ಹೋಗಿದ್ರೆ ಕಾರಾಗ ಹಾಕಿ ಕಳಿಸ್ತೀನಿ, ಹಾಕ್ಸ್ಕೊಂಬತ್ತಾರೆ. ಅಯ್ಯೋ ನಡಿಯಮ್ಮ ಪರವಾಗಿಲ್ಲ, ಇಬ್ರು ಹೋಗಿ ಹಾಕ್ಸ್ಕೊಂಬರ. ನನಗೂ ಬೆಳಗ್ಗೆಯಿಂದ ಕೂತು ಕೂತು ಬೇಜಾರಾಗೈತೆ. ಬೇಡ ಬಿಡುತ್ತೆ, ಪರವಾಗಿಲ್ಲ. ಇವ್ರು ಹಾಕ್ಸ್ಕೊಂಬರ್ತಾರೆ, ನಾನು ಓದ್ತೀನಿ. ಬಬ್ಲು ಎದ್ಮೇಲೆ ಮನೆ ಹತ್ರ ಕಳ್ಸ್ಕೊಟ್ರತ್ತೆ. ಹ್ಞೂ ಸರಮ್ಮ ಆಯ್ತು. ಅದಕ್ಕ ಸಂಗೀತಮ್ಮ ನಂಗೆ ಹೊರಟೋದ್ಲ? ಏನ್ ಬೇಜಾರು ಮಾಡ್ಕೊಂಡ್ಲ ಏನೋ? ಹಂಗೇನಿಲ್ಲ ಹೇಳಮ್ಮ, ಅತ್ತಿಗೆ ಇವಾಗ ಮುಂಚಿನ ಥರ ಇಲ್ಲ, ಹಂಗೇನು ಬೇಜಾರು ಮಾಡ್ಕೊಂಡಿಲ್ಲ. ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ರಾಜಣ್ಣನ ಕೈಲಿ ಕಳಿಸ್ಬೋದು. ಅಮ್ಮ ಒಂಚೂರು ಕಾಪಿ ಕೊಡು ನಡಿಯಮ್ಮ. ಹ್ಞೂ ನಡಿಯಮ್ಮ, ಹೀಗೆ ಕೊಡ್ತೀನಿ. ಎಲ್ಲ ಎದ್ದವ್ರಾ ಹುಡುಗ್ರೆಲ್ಲನೂ? ಇಲ್ಲಮ್ಮ ಎದ್ದಿಲ್ಲ, ಎಲ್ಲ ಮಲ್ಕೊಂಡವ್ರೆ. ಆಮೇಲೆ ಅವ್ರಿಗೆಲ್ಲ ಹಾಲು ಕಾಯಿಸ್ಕೊಟ್ರೆ ಆಯ್ತು. ನಿನ್ನ ಕಾಪಿಗೆ ನಡಿ. ಇಲ್ಲಪ್ಪ ವಿನಯ್, ಒಪ್ಕೊಳ್ಳಿಲ್ಲ ಮತ್ತೆ. ನನಗೆ ಬೇಜಾರಾಗೋಯ್ತು. ಹೌದಾ ಅಕ್ಕ? ಹ್ಞೂನಪ್ಪ, ಏನೇನೋ ಹೇಳ್ದೆ, ಒಪ್ಕೊಳ್ಳಿಲ್ಲ. ನಾನು ಹೇಳ್ದಂಗೆ ಕೇಳಪ್ಪ, ನಿಮ್ಮ ಅಮ್ಮನ ಒಪ್ಸಪ್ಪ. ಯಾವುದೇ ತೊಂದರೆ ಇಲ್ದಿರನೇ ನಿಮ್ಮ ಮದುವೆ ನಡೀತೈತೆ. ಒಪ್ಸು. ನೀನು ಯಾಕೆ ಇಷ್ಟೊಂದು ಭಯಪಡ್ತಾ ಇದೆಯಾ? ಹಾಂ, ರೇಖಾ ಅಂದರೆ ಇಷ್ಟ ತಾನೆ, ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿರ್ಬೇಕು ನೀನು. ನೀನು ಹಿಂಗೆ ಭಯಪಟ್ಕೊಂಡು ಮೂಲೆ ಸೇರ್ಕೊಂಡ್ರೆ ಅಷ್ಟೇ, ಇನ್ನು ಯಾವ ಕೆಲಸನೂ ಆಗಲ್ಲ. ಧೈರ್ಯವಾಗಿರ್ಬೇಕಪ್ಪ ಇವಾಗ. ಏನು ಅಕ್ಕನೂ ತಮ್ಮನಿಬ್ರೇನೋ ಮಾತಾಡ್ತಾ ಇದ್ದೀರಿ? ಏನೂ ಇಲ್ಲ, ವಿನಯ್ಗೆ ಒಂಚೂರು ಧೈರ್ಯ ಹೇಳ್ತಾ ಇದ್ದೀರಮ್ಮ. ಯಾಕಂತಮ್ಮ? ಏನಕ್ಕೆ ಧೈರ್ಯ? ಏನು ದೇವ್ರು ಬಂದು ಇಟ್ಕೊಂತವಂತೇನೆ ಅವನ್ನ? ಅಯ್ಯ ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಇವಾಗ ನೀನೇ ತಾನೇ ಅಮ್ಮ ಹೇಳಿದ್ದು ಧೈರ್ಯ ಹೇಳ್ತಾ ಇದ್ದೀನಿ ಅಂತ. ಹಾಂ, ಅದಕ್ಕೆ ನಾನು ಹಂಗೆ ಕೇಳಿದ್ನಮ್ಮ, ಏನು ದೇವ್ರು ಬಂದು ಇಟ್ಕೊಂತವ ಅಂತ. ನಾನು ಕೇಳಿದ್ರಾಗ ಏನು ತಪ್ಪದ? ಅವನದೇನೋ 100 ಕಷ್ಟ ಇರ್ತೈತಮ್ಮ, ಎಲ್ಲರ ಹತ್ರ ಹೇಳ್ಕೊಳಕ್ಕಾತೈತಾ? ಹಾಂ, ಅವನು ಅರ್ಥ ಮಾಡ್ಕೊಳೋರ ಹತ್ರ ಅವ್ನ ಕಷ್ಟ ಹೇಳ್ಕೊತಾನೆ. ಎತ್ತೋಳು ನಾನು, ಸಾಕ್ದೋಳು ನಾನು. ಹಾಂ, ನನ್ನ ಹತ್ರ ಹೇಳ್ದಿರೋಂಥ ವಿಷಯ ಏನಮ್ಮ ಅದು? ಅಪ್ಪನ ಮನಸ್ಸಿನಾಗ ಕಣ್ ಕೊರಿತಾ ಇರೋದು? ಹಾಂ, ಸುಮ್ಮನೆ ಸುತ್ತಿ ಬೆಳೆಸಿ ಮಾತಾಡೋದು ಬೇಡಮ್ಮ. ವಿನಯ್ಗೆ ರೇಖಾ ಅಂದರೆ ಇಷ್ಟ ಅಂತೆ. ನೀವು ಹೋಗಿ ನಮ್ಮ ದಾವ ಮತ್ತೆ ಅವ್ರ ಮನೆಗೆ ಹೆಣ್ಣು ಕೇಳ್ರಿ. ಅವರು ಹೇಳವ್ರೆ, ಅವ್ರು ಬಂದು ಹೆಣ್ಣು ಕೇಳಿ ನಾವು ಕೊಡ್ತೀರಿ ಅಂತ. ಸುಮ್ಮನೆ ಅವ್ನ ಮನ್ಸಿಗೆ ಯಾಕೆ ನೋವು ಮಾಡ್ತೀರಾ? ಹಾಂ, ನಾನು ಮೊನ್ನೆನೇ ಹೇಳಿದ್ನಲ್ಲಮ್ಮ ನಿಂಗೆ, ಅವ್ರ ಮನೆಗೆ ಹೆಣ್ಣು ತರಲ್ಲ ಅಂತ. ಹಾಂ, ಹೆಣ್ಣು ತಂದಮೇಲೆ ನಾಳೆ ಬೆಳಗ್ಗೆ ನನ್ನ ಮಗನ ಕಷ್ಟ ಅಂತ ಅನಿಸಿದ್ರೆ ಸಹಾಯ ಮಾಡೋರ ಮನೆಗೆ ನಾನು ಹೆಣ್ಣು ತರೋದು. ನನಗಿಷ್ಟ ಇಲ್ಲ ಆ ಹುಡುಗಿ ನಮ್ಮ ಮನೆ ಸೊಸೆ ಆಗೋದು, ಯಾರೇನೇನು ಅನ್ಕೊಂಡ್ಲಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಬಿಟ್ಟು, ಹೆಂಗೂ ತಮ್ಮನು ಅಂತಿರಲ್ಲ, ನನ್ನ ಅಕ್ಕನು ಮುಂದೆ ನಿಂತು ಮದುವೆ ಮಾಡ್ತೀನಿ. ಮುಚ್ಚು ಬಾಯಿ ಸಾಕು. ಮಾಡ್ತಾಳಂತೆ, ಮದುವೆ ಮಾಡ್ತಾಳೆ. ನಾಳೆ ಬೆಳಗ್ಗೆ ಅವ್ನ ಕಷ್ಟ ಬಂದರೆ ಯಾರು ಸಹಾಯ ಮಾಡ್ತಾರೆ? ಇವಾಗಿನ ಕಾಲದಾಗ ಯಾರು ಇಲ್ಲ. ಎಲ್ಲ ಒಳ್ಳೆ ಕಡೆ ನೋಡಿ ಮದುವೆ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಯಾರೋ ಹಿಂದೆ ಮುಂದೆ ಇಲ್ದವ್ರಿಗೆ ಮದುವೆ ಮಾಡ್ತಾಳಂತೆ. ಅವಳಿಗೆ ಇನ್ನೇನು ಅಪ್ಪನಿಲ್ಲ ಅಮ್ಮನಿಲ್ಲ. ಅವ್ರ ಅಪ್ಪನ ಹೇಳ್ಕೊಂಡು ಕುಡ್ಕನು ದಿನ ಕುಡ್ಬಿಟ್ಟು ಬಂದು ನಮ್ಮ ಮನೆಗೆ ಬಾಯ್ ಬಿಟ್ಕೊಂಡ್ಲಿ ಅವನು. ಅವಾಗ ನೋಡ್ತೀನಿ ನಾನು ನಿಂತ್ಕೊಂಡು. ಅವನೇನು ಬರ್ತಾನೆ ನಿಮ್ಮ ಮನೆಗೆ ಕುಡ್ದುಬಿಟ್ಟು? ನೀವು ಒಬ್ಬರು ಸ್ಟ್ರಿಕ್ಟ್ ಆಗಿದ್ರೆ ಅವ್ನು ಯಾಕೆ ಬರ್ತಾನೆ ಅಂತ? ವಿನಯ್, ನೀನು ಯಾರಿಗೇನು ದಿಗ್ಲು ಬೇಡ, ನಾನು ನಿಂಗೆ ಮದುವೆ ಮಾಡಿಸ್ತೀನಿ. ನಿಮ್ಮ ಅಮ್ಮನ ಬರ್ದಿದ್ರೇನಂತೆ? ಮುಚ್ಚು ಬಾಯಿ ಅಂತ ಅವಾಗೇನು ಹೇಳಿಲ್ಲ ನಿನಗೆ? ಮುಚ್ಚೆ ಬಾಯಿ ಸಾಕು. ನಿನ್ನ ಬುದ್ಧಿ ಯಾರನ್ನ ಕಲ್ತಾರೋ? ಇವಾಗ ನನ್ನಿಂದ ನಿಮ್ಮಿಬ್ಬರ ಕಿತ್ಲಾಡ್ತಾ ಇರೋದು? ಯಾಕೆ ಕಿತ್ಲಾಡ್ತಾ ಇರೋದು? ಮತ್ತೆ ನೋಡು ನೋಡು, ನಿಮ್ಮ ಅಕ್ಕ ನಾಡೋ ಮಾತೇನಾಯಿತು? ಅವಳು ಹೆಂಗೆ ಮಾತಾಡ್ತಾಳು ನೋಡು. ನನ್ನ ತಮ್ಮನ ಚೆನ್ನಾಗಿಲ್ಲಪ್ಪ ಅನ್ನೋ ಉದ್ದೇಶ ಆಯ್ತಾ ಅವಳ್ತಾ? ಅವ್ನು ಚೆನ್ನಾಗಿರ್ಲಿ ಅಂತಲೇ ಅವಳು ಮದುವೆ ಮಾಡಿಸ್ತಾ ಇರೋದು ನಾನು. ತಮ್ಮನು ಅಂತ ಹೇಳ್ತಾ ಇದ್ದೀರಲ್ಲ.
ನನ್ನ ತಮ್ಮನ ಚೆನ್ನಾಗಿರ್ಬೇಕಂತಾನೆ ಅದನ್ನೇ ಮನ್ಸಾಗಿ ಇಟ್ಕೊಂಡು ಅವ್ನು ಕೊರಗಲಿ ನಾನು ದಿನಾನು ಹಾಂ ಸರಿ ಅವಳನ್ನ ಇವಾಗ ಇವನು ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ತಾನೇ ನಿಂಕ ಹೌದು ರೇಖಾ ವಿನಯ್ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಸರಿ ನಾನು ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಏನು ಕೆಲಸ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಮಾಡ್ತೀಯಾ ನೀನು ಆ ಕೆಲಸ ಮಾಡ್ತೀಯನೇ ಅದೇ ಏನು ಕೆಲಸ ಏನು ಮಾಡಬೇಕು ಇವಾಗ ಅವನ್ಕ ಆ ಹುಡುಗಿನ ಮದುವೆ ಮಾಡ್ಬೇಕು ನೀನು ಅದೇ ನಿನ್ನ ಆಸೆ ತಾನೇ ಹೌದು ಅದೇ ನನ್ನ ಆಸೆ ಇವಾಗ ನಿನ್ನ ತಮ್ಮನು ಆ ರೇಖನ್ ಮದುವೆ ಆಗ್ಬೇಕಂತಂದ್ರೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿ ಇಲ್ಲ ಒಂದು ಮನೆ ಆಗಲಿ ಒಂದು ಸೈಟ್ ಆಗಲಿ ನಿನ್ನ ಹೆಸರು ಬರ್ಸ್ಕೊಂಬರ್ಬೇಕು ಬರ್ಸ್ಕೊಂಬತ್ತೀಯಾ ಬರ್ಸ್ಕೊಂಬಂದ್ರೆ ನಾನೇ ಮುಂದೆ ನಿಂತು ಅವರಿಬ್ರಿಗೂ ಮದುವೆ ಮಾಡಿಸ್ತೀನಿ ನೀನು ಬರ್ಸ್ಕೊಂಬಂದಿದ ತಕ್ಷಣವೇ ತಾಂಬೂಲ ಸಮೇತ ದ್ಯಾವಮ್ಮನ ಮನೆಗೆ ಹೋಗಿ ಹೆಣ್ಣು ಕೇಳ್ತೀನಿ ಇದಕ್ಕೇನು ಹೇಳ್ತೀಯ ನೀನು ಒಪ್ತೀಯ ನೀನು ಹಾಂ ಒಪ್ತೀಯನೇ ಮಾತಾಡೋ ಹೋಗಿ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಹತ್ರ ಬರ್ಸ್ಕೊಂಬತ್ತೀಯಾ ಇಲ್ಲ ಒಂದು ಸೈಟು ಇಲ್ಲ ಅಂತಂದರೆ ಒಂದು ಮನೆ ಇದೊಳ್ಳೆ ಚೆನ್ನಾಗೈತಲ್ಲ ನಿನ್ನ ಮಗನ ಮದುವೆ ಆಗೋಕ್ಕೆ ನಾನು ಯಾಕೆ ನಮ್ಮಪ್ಪ ಅಮ್ಮ ಹತ್ರ ಹೋಗ್ಲಿ ಜಮೀನು ಕೇಳಲಿ ಹಾಂ ಯಾಕೆ ಜಮೀನು ಕೇಳಲಿ ನಾನು ನನಗೇನು ಗ್ರಾಚಾರನಾ ನಿಮ್ಮ ಮಗನಿಗೆ ಮದುವೆ ಆದರೆ ಆಗಲಿ ಹೋದ್ರೆ ಹೋಗ್ಲಿ ಬಿಡು ನನಗೇನಾಗಬೇಕು ನಿನ್ನ ಮಗನಿಗೋಸ್ಕರ ಹೋಗಿ ನಮ್ಮ ಅಪ್ಪ ಅಮ್ಮನ ನನ್ನ ತಮ್ಮನವ್ರನ್ನ ಎದುರಾಕೊಂಡು ನಾನು ಸೈಟು ಇಲ್ಲ ಮನೆ ಬರ್ಸ್ಕೊಬೇಕಾ ಇದೆಲ್ಲ ಆಗದ ಮಾತು ನಿನ್ನ ಮಗನಿಗೆ ಮದುವೆ ಆದ್ರೇನು ಹೋದ್ರೇನು ಏನೋ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದೀರಲ್ಲ ಪಾಪ ಒಳ್ಳೆ ಹುಡುಗನು ಅಂತ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇಕಾಗಿಲ್ಲ ನೋಡಪ್ಪ ವಿನಯ್ ನಿಮ್ಮ ಅಮ್ಮನ ಒಪ್ಪಿದ್ರೆ ಹೋಗಿ ಮಾಡ್ಕೊ ಇಲ್ಲಾಂತಂದ್ರೆ ಬಿಡು ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ ಇನ್ಮೇಲೆ ಬಂದು ನಿನ್ನ ವಿಷಯ ನನ್ನ ಹತ್ರ ಏನು ಮಾತಾಡಬೇಡ ನಮ್ಮ ಮನೆ ಕಡೆ ಬರಲೇಬೇಡ ನನಗೂ ಬಾಡಿಗೆಗೆ ಬಂದಿದ್ದೀರಾ ಬಾಡಿಗೆ ಅವ್ರಂಗೆ ಇದ್ಬಿಡ್ರಿ ಇವಾಗ ನಾನು ಕೇಳಿದ್ದು ಕೇಳೋ ನೀನು ನಾನೇ ಹೋಗಿ ದಾವಮ್ಮನ ಮನೆಗೆ ಹೆಣ್ಣು ಕೇಳ್ತೀನಿ ನೀನು ಈ ಕೆಲಸ ಮಾಡ್ತೀಯಾ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಒಂದು ಸೈಟೋ ಇಲ್ಲ ಮನೆ ಕೇಳ್ತೀಯಾ ಹಾಂ ರೇಖಾ ನಮ್ಮ ಮನೆ ಸೊಸೆ ಆಗ್ಬೇಕಂದ್ರೆ ನೀನು ಈ ಕೆಲಸ ಮಾಡಬೇಕು ಇದು ಒಳ್ಳೆ ನ್ಯಾಯ ಆಯ್ತಲ್ಲ ಹಾಂ ನಮ್ಮ ಅಪ್ಪ ಅಮ್ಮನಿಗೂ ನಿಮಗೂ ನನಗೂ ಏನು ಸಂಬಂಧ ಹಾಂ ನಿಮ್ಮ ಮಗನ ಮದುವೆ ಆಗ್ಬೇಕಾದ್ರೆ ನಾನು ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಜಾಗ ಕೇಳಬೇಕಾ ಅದು ನನ್ನ ಇಷ್ಟ ನಮ್ಮ ಅಪ್ಪ ಅಮ್ಮನ ನಾನು ಕೊಟ್ಟೇ ಕೊಡ್ತಾರೆ ಅವ್ರೇನು ಮೋಸ ಮಾಡಲ್ಲ ಅದು ನಿಮ್ಮ ಕಡೆಯಿಂದನೇ ಬರಬೇಕು ಅನ್ನೋದೇನಿಲ್ಲ ನನಗೆ ನಗು ಬರ್ತಾಯಿತೆ ನೀವ್ಯಾರೋ ನನಗೆ ಆರ್ಡ್ರ್ ಮಾಡಿ ಹೇಳೋಕ್ಕೆ ಹಾಂ ನಮ್ಮ ಅಪ್ಪ ಅಮ್ಮನ ಹತ್ರ ಸೈಟ್ ಇಸ್ಕೋ ಇಲ್ಲ ಮನೆ ಇಸ್ಕೋ ಅಂತ ಆರ್ಡ್ರ್ ಮಾಡೋಕ್ಕೆ ನೀವ್ಯಾರು ಅಂತ ಹಾಂ ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನು ಅಲ್ಲಿ ಹೋಗಿ ಕೇಳೋಂಥ ಅವಶ್ಯಕತೆನೇ ಇಲ್ಲ ಆಯಿತಾ ಇನ್ನೊಂದ್ಸರಿ ನೀವು ನಮ್ಮ ಸಂಸಾರಕ್ಕೆ ತಲೆ ಆಗಬೇಡ್ರಿ ಏನೋ ಒಳ್ಳೆ ಹುಡುಗ ಅಲ್ಲ ಸಹಾಯ ಮಾಡೋಣ ಅಂತ ನೋಡಿದೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ನಾನು ಮತ್ತೆ ನಿಮ್ಮ ನೆರಳು ಸಹ ನನ್ನ ಮೈ ಮೇಲೆ ಬೀಳ್ಸ್ಕೊಳ್ಳಲ್ಲ ಆಯಿತಾ ಹೋಗ್ರಿ ಇಲ್ಲಿಂದ ನಿಮ್ಮ ಸಂಸಾರ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ಮತ್ತೆ ನಮ್ಮ ಮನೆಗೆಲ್ಲ ಬರಬೇಡ್ರಿ ಸಂಗೀತ ನನ್ನ ಮಾತು ಕೇಳು ನನ್ನ ಮಾತು ತೆಗ್ದಾಕ್ಬೇಡ ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಾನು ಅವನಿಗೆ ರೇಖಾನ್ ಮದುವೆ ಮಾಡಬೇಕು ಅಂತಂದರೆ ನೀನು ಹೋಗಿ ಕೆಲಸ ಮಾಡಬೇಕು ನೀನು ಅಲ್ಲಿ ಬರ್ಸ್ಕೊಂಡು ಬಂದಿದ್ದ ತಕ್ಷಣವೇ ನಾನು ಹೋಗಿ ಅವ್ರ ಮನೆಗೆ ಹೆಣ್ಣು ಕೇಳ್ತೀನಿ ಆಯಿತಾ ನೋಡಿಮ್ಮ ಏನಾದರೂ ಒಂದು ಮಾತಾಡಿದ್ರೆ ಅದಕ್ಕೊಂದು ತೂಕ ಇರಬೇಕು ಆ ಥರ ಮಾತಾಡ್ರಿ ನೀವ್ಯಾರು ಹಾಂ ನೀವ್ಯಾರು ಅಂತ ನಿಮಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನೀವು ಈ ಥರ ಎಲ್ಲ ಮಾತಾಡೋದು ನನಗಿಷ್ಟ ಇಲ್ಲ ಆಯಿತಾ ನಮ್ಮ ಅಪ್ಪ ಅಮ್ಮ ಕೊಡಲಿ ಬಿಡಲಿ ಅವ್ರು ನಮ್ಮ ಅಪ್ಪ ಅಮ್ಮನೇ ನಿಮ್ಮಿಂದ ನಾನೇನು ಕಲಿಬೇಕಾಗಿಲ್ಲ ನಡಿಯೋ ಇನ್ನೂ ಯಾಕೋ ಇಲ್ಲೇ ಕೂತ್ಕೊಂಡಿದ್ಯಾ ಹಾಂ ಮಗ ಸಪ್ಪಗಿಕೊಂಡು ನಡಿ ಇಲ್ಲಿಂದ ಎದ್ದೇಳ ಮನೆಗೆ ನಡಿ ಯಾವ ಮದುವೆನೂ ಬೇಡ ಯಾವ ಮುಂಜಿನೂ ಬೇಡ ನಡಿ ನಾನು ಯಾವ್ದಾರ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಸ್ತೀನಿ ನಡಿ ಏನು ಅವಳೊಬ್ಳಲ್ಲಿ ಏನು ತ್ರಿಪುಣ ಸುಂದರಿ ಇರೋದು ನಿಂಕ ಏನು ಆಕಾಶದಿಂದ ಇಳಿದು ಬಂದವಳೇನು ಅವಳು ಹಾಂ ಅಮ್ಮ ರೇಖಾ ಅಂತ ಇಷ್ಟ ಅಮ್ಮ ಅಮ್ಮ ನಾನು ರೇಖಾನ್ ಬಿಟ್ರೆ ಇನ್ನು ಯಾರನ್ನೂ ಮದುವೆ ಆಗಲ್ಲಮ್ಮ ಅಮ್ಮ ಅರ್ಥ ಮಾಡ್ಕಮ್ಮ ಎದ್ದೇಳ ಮೇಲಕ್ಕೆ ನಾನು ಸಾಕಿದವಳು ನಿನ್ಗೆ ಲೆಕ್ಕ ಇಲ್ಲ ಅವಳು ಯಾವಳ ಲೆಕ್ಕ ನಿಂಕ ನಡಿಯೋ ಏನೋ ಅಮ್ಮನ ಆಕಾಶದಿಂದ ಇಳಿದು ಬಂದಿರೋ ಗಂಧರ್ವ ಕನ್ಯೆ ಏನಲ್ಲ ಎದ್ದೇಳ ಮೇಲೆ ನಡಿಯೋ ಮನೆಗೆ ನಡಿಯೋ ಹಂಗೆಲ್ಲ ಮಾತಾಡಬೇಡಮ್ಮ ನೀನು ಹಂಗೆಲ್ಲ ಮಾತಾಡಬೇಡ ಯಾವತ್ತಾದರೂ ಆಗಲಿ ನಿನ್ನ ಹತ್ರ ಒಂದು ಹೆಣ್ಣು ಬಗ್ಗೆ ಮಾತಾಡಿದ್ದೀನ ನಾನು ಹಾಂ ಮಾತಾಡಿದ್ದೀನೇನಮ್ಮ ಯಾಕೋ ರೇಖಾ ಜಾಸ್ತಿ ಇಷ್ಟ ಆಗ್ಬಿಟ್ಟವಳಮ್ಮ ಮದುವೆ ಅನ್ನೋದಾದರೆ ನನ್ನ ರೇಖಾನೇಮ್ಮ ಮದುವೆ ಆಗೋದು ಇಲ್ಲಾಂದರೆ ನಂಗೆ ರೇಖಾ ಬೇಡಮ್ಮ ಅಲ್ಲ ನಿಮ್ಮ ಮಗನಿಗಿಂತ ನಿಮಗೆ ಸ್ವಾರ್ಥನೇ ಜಾಸ್ತಿನಾ ಹಾಂ ಪಾಪ ಹುಡುಗ ಅಷ್ಟೊಂದು ಕೇಳ್ಕೊಂತವನೆ ನಿಮ್ಗೇನು ಒಂಚೂರು ಕರುಣೆ ಇಲ್ಲ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ